ಒಂದು ಕೀಳರಿಮೆ ತಾಯಿಗೆ ಶುರು ಆಗ್ಬಿಡುತ್ತೆ. ನಾನು ಎಷ್ಟು ಚೆನ್ನಾಗಿದ್ದೆ, ಎಷ್ಟು ಟ್ರಿಮ್ ಆಗಿದ್ದೆ, ಹೊಟ್ಟೆ ಮೇಲೆ ನೆರಿಗೆಗಳು ಕಾಣಿಸ್ತಾ ಇದೆ, ಮತ್ತೆ ಮಾರ್ಕ್ಗಳು, ಸ್ಟ್ರೆಚ್ ಮಾರ್ಕ್. ಮನಸ್ಸಿನ ಸ್ವಾಸ್ಥ್ಯ ಕೂಡ ಹಾಗೆ. ನಾವು ಯಾವಾಗ್ಲೂ ಜಿಮ್ಗೆ ಹೋಗಿ ದೇಹ ಸರಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಮನಸ್ಸನ್ನ ಸರಿ ಮಾಡ್ಕೊಳ್ತೇವೆ. ದ ಫಿಸಿಕಲ್ ರಿಲೇಶನ್ಶಿಪ್ ಇಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಬಾಡಿ, ಇಟ್ಸ್ ರಿಲೇಟೆಡ್ ಟು ಮೈಂಡ್ ಆಲ್ಸೋ. ಹಾಗಾಗಿ ಇದು ತುಂಬಾ ಕನ್ಸಿಸ್ಟೆಂಟ್ ಆದ್ರೆ ಮಾತ್ರ ವರಿ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಬಿಟ್ಬಿಡಿ, ಇಟ್ ಹ್ಯಾಪನ್ಸ್. ನಮಸ್ಕಾರ. ನಡೆನುಡಿಯ ದಾರಿದೀಪ ಸರಣಿಗೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ನಿಮಗೂ ಕೂಡ ಸ್ವಾಗತ. ನಮಸ್ಕಾರ. ನಾವು ಇಲ್ಲಿವರೆಗೂ 6 ತಿಂಗಳವರೆಗೂ ಬಂದಿದ್ದೇವೆ, 0ಯಿಂದ 6 ತಿಂಗಳು. ಈಗ ಅತ್ಯಂತ ಮುಖ್ಯ ಘಟ್ಟ 6ರಿಂದ 9 ತಿಂಗಳು. ಯಾಕೆಂದ್ರೆ ಮಗು ಅಲೆ ಸ್ವಲ್ಪ ದೊಡ್ಡದಾಗಿದೆ, ಎಲ್ಲರ ಜೊತೆ ಬೆರಿತಾ ಇದೆ, ತಾಯಿನ ಹೆಚ್ಚು ಅವಲಂಬಿಸ್ತಾ ಇಲ್ಲ, ಮತ್ತೆ ಫೀಡ್ ಮಾಡ್ತಾ ಇದ್ರೆ ಬೇರೆ ಊಟಗಳನ್ನ ಹೊರಗಡೆಯಿಂದ ಆ ಮಗು ಚೆನ್ನಾಗಿ ಆಗ್ತಾ ಇದೆ ಈಗ ಅನ್ನೋ ಒಂದು ನಂಬಿಕೆ ಬಂದಿರುತ್ತೆ ತಾಯಿಗೆ ಮತ್ತು ಫ್ಯಾಮಿಲಿಗೆ. ಒಂದು ವೇಳೆ ಆ ತಾಯಿ ಕೆಲಸ ಮಾಡ್ತಿರೋಳಾಗಿದ್ರೆ ಅವಳಿಗೆ ಸಣ್ಣ ಒತ್ತಡ ಶುರುವಾಗತ್ತೆ. ಇನ್ನು ನನ್ನ ಕೆರಿಯರ್ ಕಡೆ ಗಮನ ಕೊಡಬೇಕು, ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಇನ್ಮೇಲೆ. ಈ ಥರದ್ದು ಒಂದೊಂದೇ ಶುರುವಾದಾಗೆ ಆಕೆ ಮನಸ್ಸಲ್ಲಿ ಅನೇಕ ಒತ್ತಡಗಳು ಒಂದರಿಂದ ಒಂದು ಬರೋಕ್ಕೆ ಶುರುವಾಗತ್ತೆ. ಈ ಸಂದರ್ಭದಲ್ಲಿ ಆಕೆಗೆ ತನ್ನ ಬಾಡಿ ಇಮೇಜ್ ಬಗ್ಗೆ ಕೂಡ ಒಂದು ಎಚ್ಚರ ಶುರುವಾಗುತ್ತೆ. ನಾನು ಹಿಂಗಿದ್ದೆ, ಈಗ ನನ್ನ ಬಾಣತನ ಆಗಿದೆ, ನನ್ನ ದೇಹದಲ್ಲಿ ಅನೇಕ ಬದಲಾವಣೆಗಳಾಗಿದೆ, ಈಗ ನಾನು ಅವನ್ನ ಸರಿಪಡಿಸ್ಕೋಬೇಕು. ಈ ಥರದ್ದು ಇವನ್ನೆಲ್ಲ ಇಟ್ಕೊಂಡು ನೀವು ಮಾತಾಡೋದಾದ್ರೆ ಈ 6ರಿಂದ 9 ತಿಂಗಳ ಮಧ್ಯದ್ದೇ ಅತಿ ಮುಖ್ಯ ಘಟ್ಟ ಅಂತ ನಾನು ಅನ್ಕೋತಾ ಇದ್ದೀನಿ. ನೀವ್ ಹೇಳ್ಬೇಕು, ಈ ಸಂದರ್ಭದ ಸಮಸ್ಯೆಗಳೇನು ಮತ್ತು ಪರಿಹಾರಗಳೇನು? ಅದು ನಿಜ ಕೂಡ. ಈ 6ರಿಂದ 9 ಇದೆಯಲ್ಲ, ಅದು ಮಿಕ್ಕಿದ್ದ ಎಲ್ಲ ವಿಷಯಗಳು ಒಂದು ಹಂತಕ್ಕೆ ಹತೋಟಿಗೆ ಬಂದಿರುತ್ತೆ. ಇದು ಬೇರೆ ತರಹ ಸ್ಟ್ರೆಸ್ ಕ್ರಿಯೇಟ್ ಮಾಡುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಮಗುದು ಮೂವ್ಮೆಂಟ್ ಶುರು ಆಗೋಗಿರುತ್ತೆ ಅಷ್ಟೊತ್ತಿಗೆ. ತಾಯಿಗೆ ಒತ್ತಡ ಯಾವಾಗ ಜಾಸ್ತಿ ಆಗುತ್ತೆ, ಅದು ಅಲ್ಲೂ ಹೋಗುತ್ತೆ ಇಲ್ಲೂ ಹೋಗುತ್ತೆ, ಏನೇನೋ ಬಾಯಿಗೆ ಹಾಕೊಂಡ್ ಬಿಡುತ್ತೆ, ಅಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಟ್ರೈ ಮಾಡುತ್ತೆ, ಬೀಳುತ್ತೆ, ಏಳುತ್ತೆ. ಈ ವರಿಗಳೆಲ್ಲ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಬಾಣಂತನ ಅಥವಾ ರೆಸ್ಟು ಅನ್ನೋದಕ್ಕೆ ಬಂದ್ಬಿಟ್ರಂತೂ 6ರಿಂದ 9 ಯಾವ ತರಹದ ಸಿಂಪತಿನೂ ಯಾರು ತೋರಿಸೋದಿಲ್ಲ ನನ್ನ ಲೆಕ್ಕಕ್ಕೆ. ತಾಯಿ ಶಿ ಇಸ್ ಟೋಟಲಿ ಫಿಟ್. ಸೊ ಆಕೆ ಈ ಅಡಿಷನಲ್ ಜವಾಬ್ದಾರಿಗಳನ್ನೆಲ್ಲ ಈಗ ತಗೊಳ್ಳಿಕ್ಕೆ ರೆಡಿ ಇದ್ದಾಳೆ ಅಂತ ಅಸ್ಯೂಮ್ ಮಾಡ್ಕೊಂಡ್ ಬಿಡುತ್ತೆ. ಫ್ಯಾಮಿಲಿ ಕೂಡ ಅಷ್ಟೇ, ಪ್ರಪಂಚ ಕೂಡ ಅಷ್ಟೇ, ಸಮಾಜ ಕೂಡ ಅಷ್ಟೇ. ಜೊತೆಗೆ 6 ತಿಂಗಳಿಗೆ ಮೆಟರ್ನಿಟಿ ಲೀವ್ ಮುಗೀತಾ ಬರುತ್ತೆ ಎಷ್ಟೋ ಕಂಪನಿಗಳಲ್ಲಿ. ಮತ್ತೆ ಅವರು ಆ ಪ್ರೊಫೆಷನಲ್ ಚಾಲೆಂಜಸ್ಗೆಲ್ಲ ರೆಡಿ ಆಗ್ಬೇಕು. ಎಲ್ಲವೂ ಒಟ್ಟೊಟ್ಟಿಗೆ ಅಟ್ಯಾಕ್ ಮಾಡುವಂಥದ್ದು 6ರಿಂದ 8. ಇದನ್ನ ಅಡ್ಡಿಲ್ಲ, ನಾನು ಹೇಗೋ ಸರಿ ಮಾಡ್ಕೋತೀನಿ, ಅಥವಾ ಒಂದು ಸಪೋರ್ಟ್ ಸಿಸ್ಟಮ್ ಇಟ್ಕೊಳ್ತೇನೆ. ಬೆಂಗಳೂರಿನಲ್ಲೆಲ್ಲ ನ್ಯಾನಿ ಸಿಸ್ಟಮ್ ಬಂದ್ಬಿಟ್ಟಿದೆ. 10ರಿಂದ ರಾತ್ರಿ 6 ಗಂಟೆವರೆಗೂ ನೋಡ್ಕೊಳ್ತಾರೆ ಮಗುನ. ಈ ಎಲ್ಲ ಸಮಸ್ಯೆಗಳನ್ನು ನಾನು ಕಂಟ್ರೋಲಿಗೆ ತಂದ್ಕೊಳ್ತೇನೆ ಅಂತ ಆದಾಗ ಮೇಜರ್ ಆಗಿ ಬರುವಂಥದ್ದು ಬಾಡಿ ಇಮೇಜ್ ಇಶ್ಯೂ. ನಮಗೆಲ್ಲರಿಗೂ ಗೊತ್ತು, ಒಂದು ತಾಯಿ ಒಂದು ಮಗುನ ಹೆತ್ತು ಹೊರಗಡೆ ಹಾಕಿದಾಗ ಆಕೆ ದೇಹ ಯಾವ್ಯಾವ್ದು ತರಹದ ಬದಲಾವಣೆಗಳನ್ನೆಲ್ಲ ತಗೊಳುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಅದು ಒಂಥರ ಹೇಗೆ ಅಂದ್ರೆ, ಈ ಬಲೂನನ್ನ ಇಷ್ಟು ದಪ್ಪ ಊದಿ ಅಂತ ಗಾಳಿ ತೆಗೆದುಬಿಟ್ರೆ ಖಂಡಿತವಾಗಿಯೂ ಅದರ ಮೊದಲಿನ ಎಲಾಸ್ಟಿಸಿಟಿ ಉಳಿಯೋದಿಲ್ಲ. ಅದು ನೀವು ಹೊಸದಾಗಿ ತಂದ ಬಲೂನ್ಗೂ ಆಮೇಲೆ ಊದಿ ಗಾಳಿ ತೆಗೆದ ಬಲೂನು ಅಕ್ಕಪಕ್ಕ ಇಟ್ಟು ನೋಡಿ ಆ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಆ ಒಂದು ಕೀಳರಿಮೆ ತಾಯಿಗೆ ಶುರು ಆಗ್ಬಿಡುತ್ತೆ. ನಾನು ಎಷ್ಟು ಚೆನ್ನಾಗಿದ್ದೆ, ಎಷ್ಟು ಟ್ರಿಮ್ ಆಗಿದ್ದೆ, ಹೊಟ್ಟೆ ಮೇಲೆ ನೆರಿಗೆಗಳು ಕಾಣಿಸ್ತಾ ಇದೆ, ಮತ್ತೆ ಮಾರ್ಕ್ಗಳು, ಸ್ಟ್ರೆಚ್ ಮಾರ್ಕ್. ಮೊದಲಿಗೆ ಹೊಟ್ಟೆ ಅನ್ನೋದು ಬಲೂನ್ ಅಲ್ಲವೇ ಅಲ್ಲ, ಅದರದ್ದು ಎಲಾಸ್ಟಿಸಿಟಿಗೂ ಒಂದು ಮಿತಿ ಇರುತ್ತೆ. ಅದನ್ನೆಲ್ಲ ತಡ್ಕೊಂಡು ದೇಹ ಆ ಮಗುವನ್ನ ಅಕಾಮಿಡೇಟ್ ಮಾಡ್ತಿರುತ್ತೆ. ಸೊ ಅದನ್ನ ಯಾವಾಗ ನೀವು ಕುರೂಪ ಅಂತ ಅಂದ್ಕೊಳ್ತೀರೋ ಅಲ್ಲಿಯವರೆಗೂ ಅದು ಒಂದು ತೊಂದರೆಯಾಗಿ ನಿಮ್ಮನ್ನ ಕಾಡ್ತಾನೆ ಇರುತ್ತೆ. ಅದು ಕುರೂಪ, ಅದೊಂದು ಈ ಯುದ್ಧಕ್ಕೆ ಹೋದಂತಹ ಒಬ್ಬ ಸೈನಿಕ ಅವನ ಗಾಯದ ಮಾರ್ಕ್ಗಳನ್ನೆಲ್ಲ ಎಷ್ಟು ಹೆಮ್ಮೆಯಾಗಿ ತಗೋತಾನೋ ಅಷ್ಟೇ ಹೆಮ್ಮೆಯಾಗಿ ಒಬ್ಬ ತಾಯಿನೂ ತಗೋಬೇಕು. ನನ್ನ ಹೊಟ್ಟೆ ಮೇಲೆ ನೆರಿಗೆಗಳಿದೆ ಅಂದ್ರೆ ನಾನು ತಾಯಿ ಅಪೋಸ್ಟ್ ಸುಮ್ಮನೆ ಬರೋದಿಲ್ವಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲವೂ ಕಳೆದು ಹೋಯ್ತು ಅಂತ ಏನಿಲ್ಲ. ತಾಯಿ ಫಿಟ್ನೆಸ್ ಕಡೆಗೆ ಗಮನ ಕೊಡುವಂತಹ ಸ್ಟೇಜ್ 6ರಿಂದ 9. ಡಾಕ್ಟರ್ ಸಲಹೆ ತಗೊಂಡು, ಯಾಕೆಂದ್ರೆ ಮೆಡಿಕಲ್ ಇಶ್ಯೂಸ್ ಏನೇನಿರುತ್ತೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ, ಸಾಮಾನ್ಯವಾಗಿ ಏನೂ ಇರೋದಿಲ್ಲ 6ರಿಂದ 9. ಸಿಸೇರಿಯನ್ ಆದ್ರೂ ಅಷ್ಟೇ, ನಾರ್ಮಲ್ ಡೆಲಿವರಿ ಆದ್ರೂ ಅಷ್ಟೇ. ವಾಕಿಂಗ್ ಮತ್ತೆ ಶುರು ಮಾಡ್ಬೋದು, ಎಕ್ಸರ್ಸೈಸಸ್ ಶುರು ಮಾಡ್ಬೋದು, ಸ್ಟ್ರೆಚಿಂಗ್ಗಳನ್ನೆಲ್ಲ
ನಮ್ಮ ಹಿಂದಿನ ಪದ್ಧತಿಗಳಲ್ಲಿ ತಾಯಿ ದೇಹಕ್ಕೆ ಅಷ್ಟು ಆಯಾಸ ಮಾಡಿಕೊಂಡ್ರೆ ಹಾಲು ತನ್ನಿಂದ ತಾನೇ ಕಡಿಮೆ ಆಗೋಗುತ್ತೆ ಅಂತ ಒಂದಿದೆ. ಅದು ನಿಜ ಕೂಡ ಹೌದು. ತಾಯಿ ಹೆಚ್ಚು ಆಯಾಸ ಮಾಡ್ಕೊಂಡಷ್ಟು ಮಿಲ್ಕ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಅದೇನು ಮೂಢನಂಬಿಕೆ ಅಲ್ಲ. ಸೊ ಅಂತಹ ಟೈಮ್ನಲ್ಲಿ ಎಕ್ಸ್ಟ್ರಾ ಫೀಡ್ಗಳನ್ನ ಶುರು ಮಾಡ್ತೀರಾ. ನಮ್ಮಲ್ಲಿ ರಾಗಿ ಸರಿ ಅಂತ ಶುರು ಮಾಡ್ತಾರೆ, ರಾಗಿ ಮೊಳಕೆ ಕಟ್ಟಿ. ಇವಾಗಂತೂ ರಾಗಿ ಸೂಪರ್ ಫುಡ್ ಅಂತ ಅನ್ನೋ ಕ್ಯಾಟಗರಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ಯಾರು ಹೆಸಿಟೇಟ್ ಮಾಡ್ತಿಲ್ಲ ರಾಗಿ ಕೊಡೋಕೆ. ಹಾಗೆ ಕೊಟ್ಟು ಶುರು ಮಾಡಿದಾಗ ಆ ತಾಯಿಯ ಹಾಲಿನ ಅವಶ್ಯಕತೆನೂ ಸ್ವಲ್ಪ ಸ್ವಲ್ಪವಾಗಿ ಕಡಿಮೆ ಆಗ್ತಾ ಬರುತ್ತೆ. ಪೂರ್ತಿ ಝೀರೋಗೆ ತರೋ ಹಾಗಿಲ್ಲ. ಕೊನೆ ಪಕ್ಷ ಡೇ ಟೈಮ್ನಲ್ಲಿ ಒಂದು 4 ಫೀಡ್, ನೈಟ್ ಟೈಮಲ್ಲಿ ಒಂದು 3 ಫೀಡ್ ಖಂಡಿತ ಇರಲೇಬೇಕು 6 ರಿಂದ 9. ಅದಾದ ನಂತರ ತನ್ನ ದೇಹದ ಕಡೆಗೆ, ತನ್ನ ಮನಸ್ಸಿನ ಕಡೆಗೆ ಗಮನ ಕೊಡುವಂತಹ ಒಂದು ಐಡಿಯಲ್ ಸ್ಟೇಜ್ ಇದು 6 to 9 ಅಂತ ಅನ್ನೋದು. ಮಗು ಎಷ್ಟರ ಮಟ್ಟಿಗೆ ಆಟ ಪಾಠಗಳನ್ನ ಕಲ್ತ್ಕೊಂಡಿರುತ್ತೆ ಅಂತ ಹೇಳಿದ್ರೆ 1 ಗಂಟೆ ಕಾಲ 2 ಗಂಟೆ ಕಾಲ ಕೂಡ ಮಗು ಬೇರೆಯವ್ರ ಜೊತೆನಲ್ಲಿ ಇರುತ್ತೆ. ಸೊ ದಿನದ ಒಂದು ಭಾಗನ ತಾಯಿ ಧಾರಾಳವಾಗಿ ತನ್ನ ದೇಹ ಮೊದಲಿನ ಶೇಪ್ಗೆ ಖಂಡಿತವಾಗ್ಲೂ ವಾಪಸ್ ತಂದುಕೊಳ್ಳೋಕೆ ಸಾಧ್ಯ. ಆಮೇಲೆ ತಾಯ್ತನೇ ಒಂದು ಹೊಸ ಸೌಂದರ್ಯನ ತಂದುಕೊಡುತ್ತೆ. ಇದನ್ನೆಲ್ಲ ಕೇಳಿದ್ರೆ ಇದೆಲ್ಲ ಓಲ್ಡ್ ಸ್ಕೂಲ್, ಯು ಬಿಲಾಂಗ್ ಟು ಓಲ್ಡ್ ಸ್ಕೂಲ್ ಅಂತ ನನಗೆ ಹೇಳ್ತಾರೆ ಎಷ್ಟೋ ಸತಿ ಕ್ಲೈಂಟ್ಸ್. ಇರಬಹುದು, ಆದ್ರೆ ಅದು ಸತ್ಯ. ಅದು ಒಂದು ಅಪೂರ್ವವಾದ ಸೌಂದರ್ಯನ ನನಗೆ ತಂದು ಕೊಟ್ಟಿದೆ. ಅದೊಂದು ಪ್ರೌಢತೆನ, ಅದೊಂದು ಮೆಚುರಿಟಿ ಅಂತ ಇಟ್ಕೊಳ್ಳಿ. ತಾಯಿ ಆಗೋದಕ್ಕೆ ಮುಂಚೆ, ಆ ತಾಯಿ ಆದ ಮೇಲೆ ಅಂತ ನಿಮ್ಮನ್ನ ನೀವೇ ಒಂದ್ಸತಿ ನೋಡ್ಕೊಳ್ಳಿ. ಅವಾಗ ನಿಮ್ಗೆ ಅದ್ರ ಬಗ್ಗೆ ಒಂದು ಹೆಮ್ಮೆ ಶುರು ಆಗುತ್ತೆ. ಎಷ್ಟು ಕಡಿಮೆ ಇದ್ದೆ ನಾನು, ಇವಾಗ ಎಷ್ಟು ಜಾಸ್ತಿ ಆಗಿದೆ ಅಂತ. ಅದು ವ್ಯಕ್ತಿತ್ವಕ್ಕೆ ಒಂದು ಶೋಭೆ ತರುವಂಥದ್ದು ತಾಯ್ತನ ಅಂತ ನೀವು ಅಂದುಕೊಂಡಾಗ ಈ ಸಣ್ಣ ಪುಟ್ಟ ದೈಹಿಕ ಬದಲಾವಣೆಗಳಿದೆಯಲ್ಲ, ಅದು ನಿಮ್ಮನ್ನ ಕಾಡೋದಿಲ್ಲ. ಪ್ಲಸ್ ನಾ ಹೇಳಿದ್ನಲ್ಲ, ಫಿಟ್ನೆಸ್ 2-3 ಮಕ್ಕಳನ್ನೆಲ್ಲ ಹೆತ್ತವ್ರು ಕೂಡ ತುಂಬಾ ಫಿಟ್ ಆಗಿ ಹೇಗಿರ್ತಾರೆ. ಸೊ ಅದ್ರ ಕಡೆಗೆ ಅವ್ರು ಗಮನ ಕೊಟ್ಟಿರ್ತಾರೆ ಅಂತ. ಮನಸ್ಸಿನ ಸ್ವಾಸ್ಥ್ಯ ಕೂಡ ಹಾಗೆ. ನಾವು ಯಾವಾಗ್ಲೂ ಜಿಮ್ಗೆ ಹೋಗಿ ದೇಹ ಸರಿ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಮನಸ್ಸನ್ನ ಸರಿ ಮಾಡ್ಕೊಳ್ತೆ ಹೇಗೆ. ಮತ್ತೆಲ್ಲಕ್ಕೂ ಒಂದೇ ಮಂತ್ರ ಏನು ಅಂದ್ರೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಅಯ್ಯೋ ನನ್ನ ಮಗು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಅದರ ಅಂದ ಚಂದ ನೋಡಿ, ಆಟ ಪಾಠ ನೋಡಿ. ಕೆಲಸ ಮಾಡೋದು ಜೀವನದುದ್ದಕ್ಕೂ ಇದ್ದೇ ಇರುತ್ತೆ, ಆ ಬಗ್ಗೆ ಯೋಚನೆಗಳು ಬೇಡ. ಇನ್ನೊಂದು ತುಂಬಾ ಪ್ರಾಮಿನೆಂಟ್ ಪ್ರಾಬ್ಲಮ್ ಅನ್ನ ಇತ್ತೀಚೆಗೆ ನೋಡ್ತಾ ಇರ್ತಾರೆ, ಹೇಳ್ಕೊಡ್ತಾರೆ ಕ್ಲೈಂಟ್ಸ್. ಏನು ಅಂತ ಹೇಳಿದ್ರೆ, ಈ ಗಂಡ ಹೆಂಡಿನ ಸಂಬಂಧ ಕೂಡ ಕೆಲವೊಮ್ಮೆ ತೊಂದರೆಗೆ ಸಿಕ್ಕಾಕೊಳುತ್ತೆ ಈ ಟೈಮ್ನಲ್ಲಿ. ನಾ ಹೇಳಿದ ಹಾಗೆ ನಿರೀಕ್ಷೆ ಪ್ರಕಾರ ತಾಯಿ ಎಲ್ಲಾ ತರಹದಲ್ಲೂ ಈಗ ಸರಿ ಹೋಗಿದ್ದಾಳೆ, ಶಿ ಕ್ಯಾನ್ ಲೀಡ್ ಎ ನಾರ್ಮಲ್ ಲೈಫ್ ಅಂತ ಅನ್ನೋದು ಗಂಡನಿಗೂ ಕೂಡ ಗೊತ್ತಿರುತ್ತೆ, ಬಂದ್ಬಿಟ್ಟಿರುತ್ತೆ ಮನಸ್ಸಿಗೆ. ಅದು ಗೊತ್ತಿರುತ್ತೆ ಅಂತ ಅನ್ನೋದಕ್ಕಿಂತ ಶಿ ಈಸ್ ಫೈನ್ ನಾವು ಅಂತ ಅನ್ನಿಸ್ಬೋದು. ಮತ್ತೆ ರೀಎಸ್ಟಾಬ್ಲಿಷ್ಮೆಂಟ್ ಆಫ್ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಇದೆಯಲ್ಲ, ಅದು ಮತ್ತೆ ಎಗೇನ್ ಒಂದು ಗಂಭೀರವಾದ ವಿಷಯ ಕೂಡ ಹೌದು, ಗಂಭೀರವಾದ ಸಮಸ್ಯೆ ಕೂಡ ಹೌದು. ಹೇಗೆ ಅಂತ ಹೇಳಿದ್ರೆ, ತಾಯಿಗೆ ಆಡೆಡ್ ರೆಸ್ಪಾನ್ಸಿಬಿಲಿಟೀಸು ಎಲ್ಲ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಆ ಒಂದು ಮೈಂಡ್ ಸೆಟ್ ನಲ್ಲಿ ತಾಯಿ ಇರ್ತಾಳೆ. ಕಂಪೇರ್ಡ್ ಟು ದಟ್ ತಂದೆಗೆ ಇರಲ್ಲ ಅಂತ ಅಲ್ಲ, ಕಡಿಮೆ ಇರುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ತಾಯಂದರಿಗೆ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿರುತ್ತೆ. ದೈಹಿಕ ಸಂಪರ್ಕದ ಬಗ್ಗೆ, ಅಯ್ಯೋ ಸದ್ಯ ಇದು ಮಲಕೊಂಡ್ರೆ ಸಾಕು, ಇದು ಊಟ ಮಾಡಿದ್ರೆ ಸಾಕು, ಗಲಾಟೆ ಮಾಡದೇ ಇದ್ರೆ ಸಾಕು, ಅಳು ನಿಲ್ಸಿದ್ರೆ ಸಾಕು, ಈ ತರದ ಯೋಚನೆಗಳಲ್ಲಿ ಅವಳು ಸುತ್ತಾ ಇರೋದ್ರಿಂದ ಸಹಜವಾಗಿ ಕಡಿಮೆ ಆಗುತ್ತೆ. ಎರಡನೇದಾಗಿ ನಾ ಹೇಳಿದೆ, ಹಾರ್ಮೋನ್ಗಳ ಹಾವಳಿ ತುಂಬಾ ಜಾಸ್ತಿ. ಪ್ರೆಗ್ನೆನ್ಸಿನೂ ಅಷ್ಟೇ, ಪೋಸ್ಟ್ ಡೆಲಿವರಿನೂ ಅಷ್ಟೇ, ಅವುಗಳೆಲ್ಲ ಇನ್ನೂ ಸೆಟ್ಲ್ ಆಗ್ತಾನೆ ಇರುತ್ತೆ. ಈಗ ಈ ಒಂದು ಗಂಡು ಹೆಣ್ಣಿನ ಪರಸ್ಪರ ಆಕರ್ಷಣೆ ಅಂತ ಅನ್ನೋದು ಕೂಡ ಆ ಹಾರ್ಮೋನಲ್ ಬ್ಯಾಲೆನ್ಸ್ ಮೇಲೆನೆ ಡಿಪೆಂಡ್ ಆಗೋದ್ರಿಂದ ನಾವು ಆ ಸೈಂಟಿಫಿಕ್ ಫ್ಯಾಕ್ಟ್ ಅನ್ನ ಇಗ್ನೋರ್ ಮಾಡಕ್ ಆಗೋದೇ ಇಲ್ಲ. ಸೊ ಹಾಗಾಗಿ ಅಲ್ಲಿ ಒಂದು ಕಾನ್ಫ್ಲಿಕ್ಟ್ ಶುರು ಆಗುತ್ತೆ. ಆ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ಗೆ ಕೌನ್ಸಿಲಿಂಗ್ಗೆ ಖಂಡಿತವಾಗ್ಲೂ ಬರ್ತಾರೆ. ಅದು ಒಂದು ತುಂಬಾ ಕಾನ್ಫಿಡೆನ್ಷಿಯಲ್ ಕೌನ್ಸಿಲಿಂಗ್ ಆಗಿ, ಕಪಲ್ ಕೌನ್ಸಿಲಿಂಗ್ ಆಗಿ ಮುಂದುವರಿಯುತ್ತೆ. ಅದನ್ನು ಕೂಡ ಹೇಗೆ ಮ್ಯಾನೇಜ್ ಮಾಡೋದು ಅಂದ್ರೆ, ಆ ಸಂಬಂಧದಲ್ಲಿ ಬಿರುಕು ಮೂಡದೇ ಇದ್ದ ಹಾಗೆ ಇಬ್ರು ಕಾಂಪ್ರಮೈಸಿಂಗ್ ಅಂತಾನು ನಾ ಹೇಳಾರೆ, ಅಡ್ಜಸ್ಟಿಂಗ್ ಅಂತ ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಮುಂದುವರಿಯೋದು. ದ ಫಿಸಿಕಲ್ ರಿಲೇಶನ್ಶಿಪ್ ಇಸ್ ನಾಟ್ ಓನ್ಲಿ ರಿಲೇಟೆಡ್ ಟು ಬಾಡಿ, ಇಟ್ಸ್ ರಿಲೇಟೆಡ್ ಟು ಮೈಂಡ್ ಆಲ್ಸೋ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಅಂತ ಹೇಳಿದ್ರೆ ಆ ಸಂಬಂಧನ ಸೆಟಲ್ ಮಾಡ್ಕೊಳ್ತಾರೆ. 6 to 9 ಅಲ್ಲಿ, 9 to 12 ಅಲ್ಲಿ ಮಾಡ್ಕೊಳ್ಬಹುದು. ಮೂರನೇದಾಗಿ ತುಂಬಾ ಒತ್ತಡ ಶುರು ಆಗೋದು, ಇನ್ನೇನು ನಾನು ಕೆಲಸಕ್ಕೆ ವಾಪಸ್ ಹೋಗ್ಬೇಕು. ಅವ್ರಿಗೆ ಅಲ್ಲಿ ಬರುವಂತಹ ನೆಗೆಟಿವ್ ಥಾಟ್ಸ್ ಏನು ಅಂದ್ರೆ, ನಾ ಹಿಂದೆ ಉಳಿದು ಬಿಟ್ಟಿದೆ, 6 ತಿಂಗಳಿನಲ್ಲಿ ಪ್ರಪಂಚ ಎಷ್ಟು ಮುಂದೆ ಕೊಟ್ಟೋಗ್ಬಿಟ್ಟಿರುತ್ತೆ, ಏನು ಇಲ್ಲ. ಬಟ್ ಅದು ಆ ಗಳಿಗೆನಲ್ಲಿ ತುಂಬಾ ಕಾಡ್ಬಿಡುತ್ತೆ. ಈ ಎಷ್ಟೋ ವಿಡಿಯೋಗಳನ್ನ ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾನಲ್ಲಿ, ಕೆಲವೊಂದು ವಿಡಿಯೋಗಳನ್ನ ನೀವು ನೋಡ್ಬೋದು.
ಆ ತರಹದ್ದಾದ್ರೆ ತುಂಬಾನು ನೋಡ್ಬೋದು. ಒಬ್ಬ ತಾಯಿ ಕೆಲಸದಿಂದ ವಾಪಸ್ ಹೋದಾಗ ಆಫೀಸ್ ಎನ್ವಿರಾನ್ಮೆಂಟ್ ಅಲ್ಲಿ ಅವಳನ್ನ ನೋಡೋ ರೀತಿಗಳು ಹೇಗೆ ಬದಲಾಗುತ್ತೆ ಅಂತ. ನನಗೆ ಮೊದಲು ಸಿಗ್ತಾ ಇದ್ದಂತಹ ಪ್ರಾಮಿನೆನ್ಸ್ ಇಲ್ವೇನೋ ಕಲೀಗ್ಸ್ ಇಂದ, ಬಾಸ್ಗಳೆಲ್ಲ ಮೊದಲಿನ ಎಫಿಷಿಯನ್ಸಿನ ಈಕೆ ಹತ್ರ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ. ಬಿಕಾಸ್ ಶಿ ಇಸ್ ಟು ಡಿಸ್ಟ್ರಾಕ್ಟೆಡ್. ಯಾವಾಗ್ಲೂ ಮಗು ಬಗ್ಗೆ ಯೋಚನೆ ಮಾಡ್ತಿರ್ತಾಳಲ್ಲ, ಕಾಲ್ ಮಾಡಿ ಮಗು ಹಾಲು ಕುಡಿತಾ ನಿದ್ದೆ ಮಾಡ್ತಾ ಅಂತ ಕೇಳ್ತಾನೆ ಇರ್ತಾರೆ. ಸೊ ಇವಳಿಂದ ನಾವು ಮೊದಲಿನ ಡೆಡಿಕೇಶನ್ ಅಂಡ್ ಹಾರ್ಡ್ ವರ್ಕ್ ಅನ್ನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ವೋ ಏನು. ಸೊ ಹಾಗಾಗಿ ಆ ಪ್ರೊಫೆಷನಲ್ ಎನ್ವಿರಾನ್ಮೆಂಟು ಕೂಡ ಆ ತಾಯಿಗೆ ಅಡ್ಜಸ್ಟ್ ಆಗ್ಬೇಕು, ಆ ತಾಯಿಗೂ ಅದು ಅಡ್ಜಸ್ಟ್ ಆಗ್ಬೇಕು. ಆದ್ರೆ ಅದರ ಒತ್ತಡ ಅಲ್ಲಿಗೆ ಹೋಗೋಕ್ ಮುಂಚೆನೆ ಶುರು ಆಗುತ್ತೆ ತಾಯಿಗೆ. ನನ್ನ ಪ್ರಮೋಷನ್ ಯಾವ ಜಾಗದಲ್ಲಿ ನಿಂತಿದೆಯೋ, ಮತ್ತೆ ನಾನು ಹೋದ ತಕ್ಷಣ ಯಾವ ಚಾಲೆಂಜಸ್ ಅನ್ನ ಪ್ರೊಫೆಷನಲಿ ನಾನು ಎದುರಿಸ್ಬೇಕಾಗಿ ಬರಬಹುದು. ಎಲ್ಲರಿಗೂ ಒಂದು ಐಡೆಂಟಿಟಿ ಕ್ರೈಸಿಸ್ ಅಂತ ಅನ್ನೋದು ಜಾಸ್ತಿ ಆಗುತ್ತೆ. ಐ ಶುಡ್ ನಾಟ್ ಬಿ ಜನರಲೈಸಿಂಗ್ ಇಟ್, ಬಟ್ ಆ ಐಡೆಂಟಿಟಿನೇ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನೋ ಧಾವಂತ 6-9ರಲ್ಲಿ ತುಂಬಾ ಶುರು ಆಗುತ್ತೆ. ಅದ್ರ ಜೊತೆಗೆ ಏನಾಗುತ್ತೆ, ಹೆಚ್ಚು ಕಡಿಮೆ ಎಲ್ಲರೂ ಕೈ ಬಿಟ್ಬಿಡ್ತಾರೆ ಆ ಟೈಮ್ನಲ್ಲಿ. ತಂದೆ ತಾಯಿಗೆ ಬಡತನ ಮುಗೀತು ಅಂತ ಕಳಿಸ್ಬಿಡೋಣ, ಆಯ್ತು. ಅಲ್ಲಿ ಹೋದ್ರೆ ಅದು ತಾಯಿ ಇವಾಗ ರೆಡಿ, ಅವಳು ಹೇಗೆ ಅಂತಂದ್ರೆ ಕಿಚನ್ನು ಮ್ಯಾನೇಜ್ ಮಾಡ್ಬೇಕು, ಮಗುನು ಮ್ಯಾನೇಜ್ ಮಾಡ್ಬೇಕು, ಕೆಲಸ ಮ್ಯಾನೇಜ್ ಮಾಡ್ಬೇಕು. ತುಂಬಾ ಅಮ್ಮಿಂದ್ರು ವರ್ಕ್ ಫ್ರಮ್ ಹೋಮ್ ಅನ್ನ ತಗೊಂಡ್ಬಿಡ್ತಾರೆ. ಆ ವರ್ಕ್ ಫ್ರಮ್ ಹೋಮ್ ಅಂತ ಸುಖ ಏನಿಲ್ಲ, ಹೆಚ್ಚು ಕೆಲಸ ಮಾಡ್ಬೇಕಾಗುತ್ತೆ ಅವರು. ಯಾಕೆಂದ್ರೆ ಮಧ್ಯ ಚೂರು ಬ್ರೇಕ್ ತಗೊಳ್ತಾರಲ್ಲ, ಅದಕ್ಕೆ ಯಾವಾಗ್ಲೂ ಮಗು ಕಡೆಗೆ ಮನಸ್ಸು ಎಳಿತಾ ಇರುತ್ತೆ, ಆ ಕಡೆ ಕೆಲಸದ ಕಡೆ ಗಮನ ಕೊಡೋಕ್ಕಾಗಲ್ಲ. ಅದಕ್ಕೆ ಬದಲಿಂದ 10ರಿಂದ 6 ಆಫೀಸ್ಗೆ ಹೋಗ್ಬಿಟ್ಟು ಬಿಡದೆ ವಾಸಿ ಅಂತಾನೆ ಹೇಳ್ತಾನೆ. ಆ ವರ್ಕ್ ಫ್ರಮ್ ಹೋಮ್ ಕೂಡ ತುಂಬಾ ಆರೋಗ್ಯಕರವಾಗಿ ಏನು ಇರೋದಿಲ್ಲ. ಒಂದು ನನ್ನದೇ ಒಂದು ಸೂಪರ್ವಿಷನ್ ಇದೆ ಮಗುನ ನೋಡ್ಕೊಳ್ಳೋದ್ರಲ್ಲಿ ಅಂತ ಒಂದು ಆತ್ಮತೃಪ್ತಿ ಸಿಗ್ಬೋದು ತಾಯಿಗೆ. ಸೊ ಇದೊಂದು 4 ವಿಷಯಗಳಲ್ಲಿ ತುಂಬಾ ಒದ್ದಾಟ ಆಗುತ್ತೆ 6 to 9. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಏನು ಅಂದ್ರೆ, ನಾವು ಈ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂಡ್ ಆಂಗ್ಸೈಟಿ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ತಾನೇ ಬರ್ತಾ ಇದಾರೆ. ಅದ್ರದ್ದು ಒಂದೇ ಒಂದು ತೊಂದರೆ ಅಂದ್ರೆ ಅದು ಪ್ರೊಲಾಂಗ್ ಆದ್ರೂ ಕೂಡ ಆಗ್ಬೋದು. ಅದೇನೋ ಓಡರ್ಟೋಗ್ಬಿಟ್ಟಿದೆ ಅಂತ ಹೇಳಕ್ಕಾಗಲ್ಲ. ಅದು ಈ ಹಂತದಲ್ಲೂ ತಲೆ ಇಡುತ್ತೆ. ಅದನ್ನು ಕೂಡ ನಾನು ನೋಡಿದ್ದೇನೆ. ಆವಾಗ ಟ್ರೀಟ್ಮೆಂಟ್ ಬಗ್ಗೆ ನಾವು ಯೋಚನೆ ಮಾಡ್ಬೋದು. ಮತ್ತೆ ಲೈಫ್ ಸ್ಟೈಲ್, ಲೈಫ್ ಆಟಿಟ್ಯೂಡ್ಗಳನ್ನ ಈಗ ಬದಲಾದ ಪರಿಸರಕ್ಕೆ ಮತ್ತೆ ಹೊಸ ಸಂಬಂಧ ಮಗು ಅಂತ ಅನ್ನೋದು, ಆ ಅಡ್ಜಸ್ಟ್ಮೆಂಟ್ಗೆ ಕೌನ್ಸಿಲಿಂಗ್ ಅನ್ನ ಕೆಲವೊಮ್ಮೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಈ ಸ್ಟೇಜ್ನಲ್ಲಿ. ಈ ಸಮಸ್ಯೆ ಇಟ್ಕೊಂಡು ಬರೋರ್ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಹೇಗೆ ಇತ್ತೀಚಿನ ದಿನಗಳಲ್ಲಿ? ಖಂಡಿತವಾಗಿ ಇತ್ತೀಚಿನ ವರ್ಷಗಳಲ್ಲಿ 5 ವರ್ಷ ಅಂತ ನಾನು ಅದನ್ನ ತಗೊಂಡ್ರೆ ಇದೊಂದು ಸಮಸ್ಯೆ ಅಲ್ಲ, ಮಾನಸಿಕ ಸಮಸ್ಯೆಗಳೇ ಜಾಸ್ತಿ ಆಗಿದೆ ಅಂತ. ಅದು ಥ್ಯಾಂಕ್ಸ್ ಟು ಕರೋನಾ. ಅದು ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದೆ. ಹೆಲ್ತ್ ಆಂಗ್ಸೈಟಿ ಅಂತ ಅನ್ನೋದನ್ನ ತೀರಾ ನಂಬರ್ 1 ಜಾಗಕ್ಕೆ ತಗೊಂಡು ಹೋಗಿ ನಿಲ್ಸಿದ್ದು ಕರೋನಾ. ಈಗ ಅದು ಕರೋನಾ ಮನೆಗೂ ಹೋಗಿ ಅದು ಮಲ್ಕೊಂಡು ನಿದ್ದೆ ಮಾಡ್ತಾ ಇದೆ, ಬಟ್ ನಾವು ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಅಷ್ಟೇ. ಇವತ್ತಿಗೂ ಕೂಡ ಭಯ ಅಂತ ಅನ್ನೋದು ಎಲ್ಲರನ್ನೂ ಕಾಡ್ತಾ ಇದೆ. ಇದು ಈ ತಾಯಿಂದ್ರನ್ನ ಕಾಡೋದೇನು ಹೊಸದೇನಲ್ಲ. ಎಸ್ಪೆಷಲಿ ಈ ಕರೋನಾ ಟೈಮ್ನಲ್ಲಿ ತಾಯಿಂದ್ರು ಡೆಲಿವರಿಗೆ ಬಂದ್ರಲ್ಲ, ಆವಾಗಿನ ಸ್ಥಿತಿ ಅಂತೂ ತುಂಬಾ 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 ಕೆಟ್ಟದಾಗಿತ್ತು. ಡಾಕ್ಟರ್ ಕೂಡ ಹತ್ತಿರಕ್ಕೆ ಹೋಗದೆ ಇರುವಂತಹ ಪರಿಸ್ಥಿತಿ. ಜೊತೆಗೆ ಅಟೆಂಡೆಂಟ್ಸ್ ಕೂಡ ಒಬ್ರು ಇರ್ತಾ ಇರ್ಲಿಲ್ಲ. ಇದೊಂಥರ ಈ ಜೈಲಲ್ಲಿ ಸೆಲ್ಲಲ್ಲಿ ಹಾಕಿ ಕೂಡಿಸ್ಬಿಟ್ಟ ಹಾಗೆ. ಯಾರಾದ್ರೂ ಅವ್ರನ್ನ ಮಾತಾಡಿಸ್ಬೇಕು ಅಂದ್ರೆ ಕಿಟಕಿಯಿಂದ ಇದನ್ನೆಲ್ಲ ನಾನು ಕಣ್ಣಾರೆ ನೋಡಿದ್ದೇನೆ. ಕಿಟಕಿನಲ್ಲಿ ನಿಂತು ಕೌನ್ಸಲಿಂಗ್ ಮಾಡಿದ್ದು ಬಹುಶಃ ನಾನು ಆವಾಗ್ಲೇನೆ ಕರೋನಾ ಟೈಮ್ನಲ್ಲಿ. ಇದ್ರದ್ದು ಎಲ್ಲಾ ಭಯಗಳು ಕೂಡ ಈಗಿನ್ನೂ ಉಳ್ಕೊಂಡಿದೆ. ಹಾಗಾಗಿ ನಂಬರ್ ಕೂಡ ಜಾಸ್ತಿ ಆಗಿದೆ. ಆ ಭಯ ಅಂತ ಅನ್ನೋದು ಎಷ್ಟು ಸರ್ವವ್ಯಾಪಿ ಆಗೋಗಿದೆ ಅಂತ ಹೇಳಿದ್ರೆ, ಅದು ಇವಾಗ ಪ್ರೆಗ್ನೆನ್ಸಿನೂ ಟಚ್ ಮಾಡುತ್ತೆ, ಪೋಸ್ಟ್ ಡೆಲಿವರಿ ಸ್ಟೇಜ್ ಅನ್ನು ಕೂಡ ಟಚ್ ಮಾಡ್ತಾ ಇದೆ. ಮಗುನ ಬೆಳೆಸೋದ್ರಲ್ಲೇನೆ ನಾವು ಆತ್ಮವಿಶ್ವಾಸ ಕಳ್ಕೊಂಡ್ ಬಿಡ್ತಾ ಇದ್ದೇವೆ. ನೀವು ಹೇಳಿದ್ರಿ ನಾವು ಹೆಚ್ಚು ಹೆಚ್ಚು ಹಿಂದೆ ಹಿಂದೆ ಅಂತ ಮಾತಾಡಿದಾಗ ಅದ್ರ ಏನು ಅಂತ ಹೇಳಿದ್ರೆ ಅದು ವಯಸ್ಸಾದವ್ರ ಲಕ್ಷಣ ಅಂತೆ. ಹಾಗಿದ್ರು ಪರವಾಗಿಲ್ಲ, ನಾವು ಮಾತಾಡ್ಲೇಬೇಕು ಅದನ್ನ. ಹಿಂದೆ ಎಲ್ಲ ಯಾಕೆ ಅದನ್ನ ಅಷ್ಟು ಸಹಜವಾಗಿ ತಗೊಳ್ತಾ ಇದ್ರು ಅಂದ್ರೆ, ಸಪೋರ್ಟ್ ಸಿಸ್ಟಮ್ ಚೆನ್ನಾಗಿತ್ತು, ಒಟ್ಟು ಕುಟುಂಬಗಳಿರ್ತಾ ಇತ್ತು. ತಾಯಿಗೊಂದು 6 ತಿಂಗಳು 9 ತಿಂಗಳು ಆದಾಗ ಮಗುನ ನೋಡ್ಕೊಳ್ಳೋಕೆ ಅಜ್ಜಿರು ಇರ್ತಾ ಇದ್ರು, ಇನ್ಯಾರೋ ಒಬ್ರು ಇರ್ತಾ ಇದ್ರು. ತಾಯಿ ತುಂಬಾ ಸಹಜವಾಗಿ ತನ್ನ ದೈನಂದಿನ ದಿನಚರಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಹಿಂದಿರುಗಿ ಬಿಡ್ತಾ ಇದ್ಲು. ಇವಾಗ ನಮ್ಮದು ಎಲ್ಲವೂ ಮೈಕ್ರೋ ಫ್ಯಾಮಿಲಿಗಳಾಗಿ ಕೂತಿದೆಯಲ್ಲ, ಅಲ್ಲಿ ಬರೀ ಗಂಡ ಹೆಂಡತಿ ಇರ್ತಾರೆ ಎಷ್ಟೋ ಸರ್ತಿ, ಅಥವಾ ನೋಡ್ಕೊಳಕ್ ಇನ್ಯಾರೋ ಒಬ್ರು ಹೊರಗಿನವ್ರು ಇರ್ತಾರೆ. ಆ ಎಲ್ಲ ಒತ್ತಡಗಳು ಜಾಸ್ತಿ ಆಗಿರೋದ್ರಿಂದ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಕೂಡ ಖಂಡಿತವಾಗ್ಲೂ ಮೇಲಕ್ಕೆ ಹೋಗಿದೆ. ನಾನು ಯಾವಾಗ್ಲೂ ಹೇಳ್ತೇನೆ, ಈ ಕರೋನಾ ಟೈಮ್ನಲ್ಲಿ ಎಷ್ಟೋ ಪ್ರೊಫೆಷನ್ಗಳು ಕೆಳಕ್ಕೆ ಬಂತು. ಎಷ್ಟೋ ಜನ ತುಂಬಾ ಚೆನ್ನಾಗಿ ಎಸ್ಟಾಬ್ಲಿಷ್ ಆದಂಥವ್ರು, ಅಚೀವ್ ಮಾಡಿದಂಥವ್ರೆಲ್ಲ ಕೆಳಕ್ಕೆ ಬಂದ್ಬಿಟ್ರು. ತುಂಬಾ ಫ್ಲರಿಶ್ ಆಗಿದ್ದದ್ದು ಬಹುಶಃ ಮೆಂಟಲ್ ಹೆಲ್ತ್ ಫೀಲ್ಡ್ ಅಂತೆ.
ಎಲ್ಲ ಫೀಲ್ಡ್ಗಳಲ್ಲೂ ಐ ಮೀನ್ ಮಾನಸಿಕ ಸಮಸ್ಯೆಗಳು ಅಂತ ತಗೊಂಡು ನಾವು ಕ್ಯಾಟಗರೈಸ್ ಮಾಡ್ಕೊಂಡ್ರೆ ಎಲ್ಲದರಲ್ಲೂ ಹೆಚ್ಚುವರಿ ಆಗೋಯ್ತು ಇವಾಗ. ಇದು ಬರೀ ತಾಯಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲವೇ. ಮೇಡಮ್, ನೀವು ಇಷ್ಟು ಹೊತ್ತು ಅನೇಕ ಸಮಸ್ಯೆಗಳು ಮತ್ತೆ ಅವಕ್ಕೆ ಕೆಲವು ಪರಿಹಾರಗಳನ್ನು ಸೂಚಿಸಿದ್ರಿ. ಈಗ ನಾವು ಗುರುತಿಸ್ಕೊಂತೀವಿ ಈ ತರದ್ದು ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ನನಗೆ, ಏನೋ ತೊಂದರೆ ಆಗ್ತಾ ಇದೆ ನನಗೆ ಅಂತ. ತೊಂದರೆ ಅಂತ ಅನ್ಸಿದ ತಕ್ಷಣ ಏನು ಡಾಕ್ಟರ್ ಹತ್ರ ಹೋಗ್ಬೇಕು ಅಥವಾ ಕೌನ್ಸಿಲರ್ ಹತ್ರ ಹೋಗ್ಬೇಕು ಅಂತ ಏನಿಲ್ಲ. ಹಾಗಾದ್ರೆ ಅದನ್ನ ನಾವು ಸ್ಪೆಸಿಫಿಕ್ ಆಗಿ ಗುರುತಿಸ್ಕೊಳ್ಳೋದು ಹೇಗೆ? ನಾನು ಯಾವ ಸಂದರ್ಭದಲ್ಲಿ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು, ಯಾವ ಸಂದರ್ಭದಲ್ಲಿ ನಾನು ಕೌನ್ಸಿಲರ್ನ ಕಾಣ್ಬೇಕು ಅನ್ನೋದನ್ನ ನಾನು ಕಂಡ್ಕೊಳ್ಳೋದು ಹೇಗೆ? ಈ ಪ್ರಶ್ನೆ ಕೇಳುವಾಗ ನನಗೆ ಒಂದು ನೆನಪು ಬರುತ್ತೆ. ಇದೇನಂದ್ರೆ, ನಾನು ಈ ಸೈಕಾಲಜಿನಲ್ಲಿ ಮಾಸ್ಟರ್ಸ್ ಮಾಡುವಾಗ ಮೊದಲನೇ ಕ್ಲಾಸ್ಗೆ ಹೋದೆ ನಾನು. ಅಲ್ಲಿ ಅಬ್ನಾರ್ಮ್ಯಾಲಿಟಿ ಅಂತ ಅನ್ನೋದ್ರ ಬಗ್ಗೆ ಪ್ರೊಫೆಸರು ಡಿಫೈನ್ ಮಾಡ್ತಾ ಇದ್ರು. ಅದೊಂದು 20 ಲಕ್ಷಣಗಳನ್ನ ಅವರು ಹಾಕಿದ್ರು PPT-ನಲ್ಲಿ. 20ನೇದಕ್ಕೆ ಬರೋಷ್ಟೊತ್ತಿಗೆ ನನಗೆ ಮೈಯೆಲ್ಲ ಬೆವರ್ಲಿಕ್ಕೆ ಶುರು ಆಯ್ತು. ಹೆದರಿಕೆ ಅನ್ನೋದು ನನ್ನ ಮುಖದಲ್ಲಿ ಕಾಣಿಸೋಕೆ ಶುರು ಆಗೋಯ್ತು. ಪ್ರೊಫೆಸರ್ ಅದನ್ನ ಗಮನಿಸಿದ್ರು. ಯಾಕೆ, ಏನಾಯ್ತು ಭಾರತಿ ಅಂತ ಕೇಳಿದ್ರು. ಅದಕ್ಕೆ ನಾ ಹೇಳಿದೆ, ಸರ್ 20 ಲಕ್ಷಣಗಳು ನನಗಿದೆ ಅಂತ ನನ್ಗೆ ಅನ್ಸೋಕೆ ಶುರು ಆಗಿದೆ. ಐ ಕ್ಯಾನ್ ಐಡೆಂಟಿಫೈ ಮೈಸೆಲ್ಫ್. ಕ್ಲಾಸ್ನಲ್ಲಿರೋರೆಲ್ಲ ಜೋರಾಗಿ ನಕ್ಕಿದ್ರು. ಆದ್ರೆ ಪ್ರೊಫೆಸರ್ ನಗ್ಲಿಲ್ಲ. ಅವರು ಒಂದು ಮಾತು ಹೇಳಿದ್ರು, ಇದು ಒಂದು ಪ್ರಾಮಾಣಿಕವಾದ ಅಭಿಪ್ರಾಯ ಭಾರತಿದನ್ನ, ಅದನ್ನ ಒಪ್ಕೋತಾನೆ. ಅದು ನಿನಗೆ ಮಾತ್ರ ಅಲ್ಲ, ಅದು ಪ್ರತಿಯೊಬ್ಬರಿಗೂ 20 ಲಕ್ಷಣಗಳು, ಅಬ್ನಾರ್ಮ್ಯಾಲಿಟಿ ಫೀಚರ್ಸು ಪ್ರತಿ ವ್ಯಕ್ತಿನಲ್ಲೂ ಇರುತ್ತೆ. ಆದ್ರೆ ಅದಕ್ಕೆ ಒಂದು ಡಯಾಗ್ನೋಸ್ಟಿಕ್ ವ್ಯಾಲ್ಯೂ ಅಂತ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಅದು ಎಷ್ಟು ದೀರ್ಘಕಾಲ ನಿನ್ ಜೊತೆನಲ್ಲಿದೆ, ಮತ್ತೆ ಎರಡನೇದು ತುಂಬಾ ಇಂಪಾರ್ಟೆಂಟ್ ಆಗಿ ನಿನ್ನನ್ನ ಅದು ಎಷ್ಟರ ಮಟ್ಟಿಗೆ ಡಿಸ್ಫಂಕ್ಷನ್ ಮಾಡ್ತಾ ಇದೆ ಅಂತ. ನಾನು ನನ್ನ ತರ ಇರೋಕಾಗ್ತಾ ಇಲ್ಲ ಅಂತ ಅನ್ನೋದೇ ಮಾನಸಿಕ ಅಸ್ವಸ್ಥತೆ. ನಾವು ಇದನ್ನು ಮೊದಲೇ ಮಾತಾಡಿದ್ವಿ. ನನ್ನ ಭಾವನೆಗಳು, ನನ್ನ ಯೋಚನೆಗಳು ಎರಡು ನನಗೇನೆ ಸುಖ ಕೊಡ್ತಾ ಇಲ್ಲ, ನೆಮ್ಮದಿ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಮಾನಸಿಕ ಅಸ್ವಸ್ಥತೆಯ ಮೊದಲನೇ ಹಂತ ಅದು. ಈ ಇಷ್ಟು ಫೀಚರ್ಸು ನಮ್ಮ ಒಳಗಡೆ ಏಡ್ಸ್ ವೈರಸ್ ತರ ಇದ್ದೇ ಇರುತ್ತೆ. ಅದಕ್ಕೂ ಒಂದು ಸಂದರ್ಭ ಅಂತ ಸಿಕ್ಕಾಗ ಅವುಗಳೆಲ್ಲವೂ ಜಾಸ್ತಿ ಆಗುತ್ತೆ. ಮತ್ತೆ ಕನ್ಸಿಸ್ಟೆಂಟ್ ಆಗಿ ನಮ್ಮ ಜೊತೆನಲ್ಲಿ ಇದ್ದಾಗ ಆಗ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ. ಅದೇ ರೀತಿ ಈಗ ನಾವು ಇಷ್ಟು ಹೊತ್ತು ಮಾತಾಡಿದ್ವಲ್ಲ 0 to 9 ಅಂತ, ಅಲ್ಲಿ ಕಾಣಿಸ್ಕೊಳ್ಳೋ ಸಕಲ ಲಕ್ಷಣಗಳಲ್ಲೂ ಪ್ರತಿ ಹೆಣ್ಣಲ್ಲೂ ಕಾಣಿಸ್ಕೊಳ್ತಾ ಇತ್ತು. ಅದನ್ನ ಮಾತ್ರ ನಾನು ಘಂಟಾಘೋಷವಾಗಿ ಹೇಳ್ಬಲ್ಲೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಆ ಇಂಡಿವಿಜುವಲ್ ಅದನ್ನ ತನ್ನಿಂತಾನೇ ರಿಸಾಲ್ವ್ ಮಾಡ್ಕೋತಾರೆ, ನಂಬರ್ 1. ಎರಡನೇದು, ಎಷ್ಟು ದೀರ್ಘಕಾಲ ಅದು ಅವರ ಜೊತೆನಲ್ಲೇ ಇದೆ. ನಂಬರ್ 3, ಅದು ತಾಯಿ ಮಗುವಿನ ಸಂಬಂಧನ ಎಷ್ಟರ ಮಟ್ಟಿಗೆ ಹಾಳು ಮಾಡ್ತಾರೆ. ಇದು 3ರನ್ನ ಇಟ್ಕೊಂಡು ನೀವು ನೋಡ್ಬೇಕಾ, ಕೌನ್ಸಿಲರ್ನ ನೋಡ್ಬೇಕಾ, ಸೈಕಿಯಾಟ್ರಿಸ್ಟ್ನ ನೋಡ್ಬೇಕಂತ. ಈಗ ಒಬ್ಬ ತಾಯಿ ಕಿರಿಕಿರಿ ಅನುಭವಿಸ್ತಾ ಇದ್ದಾಳೆ ಅಂತ ಮಾತ್ರಕ್ಕೆ ಏನೋ ಶುರು ಆಗೋಗಿದೆ, ನಾನು ಮೆಂಟಲ್ ಹೆಲ್ತ್ ಇಶ್ಯೂ ಅಂತ ಅನ್ಕೋಬೇಕಾಗ್ತಿಲ್ಲ. ಬಹುಶಃ ಒಂದು 3 ದಿನ ಕಳೆದ ಮೇಲೆ ನನ್ನ ಮನಸ್ಥಿತಿ ಹೀಗಿತ್ತ ಅಂತ ಅವಳೇ ಆಶ್ಚರ್ಯ ಪಡೋಷ್ಟು ಆರಾಮಕ್ಕಿರ್ತಾಳು. ಸೊ ಅದು ಅದು ಬರೀ ಒಂದು ಸಣ್ಣ ಒಂದು ಘಟನೆ ಅಂತ ಮುಂದಕ್ಕೆ ಹೊರಟೋಗ್ಬಿಡ್ಬೋದು. ಕೆಲವೊಂದ್ಸತಿ ಒಂದು 3 ದಿನಕ್ಕೆ ರಿಪೀಟ್ ಆಗುತ್ತೆ. 3 ದಿನ ಚೆನ್ನಾಗಿರ್ತಾರೆ, 3 ದಿನ ಈ ತರದ ಕಿರಿಕಿರಿ. ಓಕೆ, ಆ ಪ್ಯಾಟರ್ನ್ ಕೂಡ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆದ್ರೆ ಅದು ಯಾವಾಗ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾನ ಮೀಟ್ ಆಗುತ್ತೆ ಅಂತ ಹೇಳಿದ್ರೆ, ಆಕೆ ತನ್ನ ಬಗ್ಗೆ ತಾನು ಕೇರ್ ತಗೊಳ್ತಾ ಇರೋದು, ಮಗು ಬಗ್ಗೆ ಕೇರ್ ತಗೊಳ್ತಾ ಇರುವಂಥದ್ದು, ಮಗುನ ಹಾರ್ಮ್ ಮಾಡುವಂಥದ್ದು. ಅದನ್ನ ಯಾವ ತಾಯಿನೂ ಮಾಡಿದಿಲ್ಲ, ರೇರ್ ಕೇಸಸ್ ಇದೆ ಮಗುನ ಹಾರ್ಮ್ ಮಾಡ್ಬಿಡುವಂಥದ್ದು. ಮತ್ತೆ ಅವಾಯ್ಡೆನ್ಸ್ ಬಿಹೇವಿಯರ್ ಅಂತ ಒಂದಿದೆ. ಈ ಎಲ್ಲ ಸಮಸ್ಯೆಗಳೇ ಬೇಡ ಅಂತ ಮಗುನ ಹತ್ರಕ್ಕೆ ಹೋಗ್ತಾ ಇರುವಂಥದ್ದು, ಮಗುನ ಎತ್ಕೊಳ್ಳದೆ ಇರುವಂಥದ್ದು. ಮತ್ತೆ ಡಿಪ್ರೆಷನ್ ಜಾಸ್ತಿಯಾಗಿ ಸದಾ ಕಾಲ ಅಳೋದು ಅಥವಾ ಸೂಯಿಸೈಡಲ್ ಥಾಟ್ಸ್ ನಂಗೆ ತುಂಬಾ ಬರ್ತಾ ಇದೆ, ನಾನು ಯಾಕೆ ಇರ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ನಂಗೆ ಅಂತ ಆದಾಗ, ಅದು ಬರೀ ಒಂದು ಥಾಟ್ ಆದ್ರೂ ಕೂಡ ನಾವು ಅದನ್ನ ತುಂಬಾ ಗಂಭೀರವಾಗಿ ತಗೊಳ್ತೇವೆ. ಅದು ಇಟ್ ಕುಡ್ ಬಿ ಎ ಸೂಯಿಸೈಡಲ್ ಥಾಟ್. ಸೊ ಅಲ್ಲಿ ಇದನ್ನ ಗಂಭೀರವಾಗಿ ತಗೊಳ್ಬೇಕು. ತುಂಬಾ ಪರ್ಸಿಸ್ಟೆಂಟ್ ಆಗಿ 2 ವಾರಗಳಿಗಿಂತ ಜಾಸ್ತಿ ಇದು ಕಂಟಿನ್ಯೂ ಆಯ್ತು ಅಂತ ಹೇಳಿದ್ರೆ ನಾವು ಅದನ್ನ ಒಂದು ಮೆಂಟಲ್ ಹೆಲ್ತ್ ಇಶ್ಯೂ ಅಂತ ತಗೊಂಡು ಗಂಭೀರವಾಗಿಯೇ ಪರಿಗಣಿಸ್ಬೇಕು. ಸೊ ಹಾಗಾಗಿ ಈ ಲಕ್ಷಣಗಳು ಕಾಣಿಸ್ಕೊಂಡ್ಬಿಟ್ಟಿದೆ ಅಂತ ಯಾರು ಪ್ಯಾನಿಕ್ ಆಗೋದು ಬೇಡ. ಅದು ಬರುತ್ತೆ, ಅದು ಹೋಗುತ್ತೆ. ಇಟ್ ಈಸ್ ಪಾರ್ಟ್ ಆಫ್ ದಿ ಪ್ರೋಸೆಸ್. ಆ ಭರವಸೆ ನಮ್ಗೆ ಯಾವತ್ತೂ ಇರಬೇಕು. ಬರೀ ಹೊಸ ತಾಯಿಂದ್ರಲ್ಲ, ಹಳೆ ತಾಯಿಂದ್ರು ಅಂದ್ರೆ ನನ್ನ ತರ ಅಥವಾ ನನ್ನ ಅಮ್ಮನ ತರ, ನನ್ನ ಅಜ್ಜಿ ತರ ಇದ್ರೆ ಅವರು ಕೂಡ ಇದನ್ನೆಲ್ಲ ರಿಲೇಟ್ ಮಾಡ್ಕೋಬಹುದು. ಹೌದಲ್ವಾ, ಈಗ ಆಗ್ತಾ ಇತ್ತು ನನ್ಗೆ ಅಂತ ನೀವು ಅವ್ರ ಹತ್ರ ಮಾತಾಡ್ಸಿದ್ವಿ, ನಿಮ್ಮ ತಾಯಿಂದ್ರನ್ನ, ನಿಮ್ಮ ಅಜ್ಜಿರನ್ನ, ಎಲ್ಲಾರನ್ನು ನಮಗೂ ಹೀಗಾಗ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಅವರದೇ ಆದ ಒಂದು ಕೋಪಿಂಗ್ ಮೆಕ್ಯಾನಿಸಮ್ ಇತ್ತು.
ಮತ್ತೆ ನೆಟ್ವರ್ಕ್ ಅಂತಿದೆಯಲ್ಲ, ಸಪೋರ್ಟ್ ನೆಟ್ವರ್ಕ್, ಅದು ಅಷ್ಟು ಪ್ರಬಲವಾಗಿ ಏನಿರಲಿಲ್ಲ. ಸೊ ನ್ಯಾಚುರಲ್ ಕೋಪಿಂಗ್ ಮೆಕ್ಯಾನಿಸಮ್ ಅಲ್ಲ ಅವರಲ್ಲಿ ತುಂಬಾ ಚೆನ್ನಾಗಿತ್ತು. ಈಗ ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಆಗುತ್ತೆ. ಇದರಲ್ಲಿ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಅಲ್ಲ. ಪರಿಸರಕ್ಕೆ ತಕ್ಕ ಹಾಗೆ ವ್ಯಕ್ತಿತ್ವ ಕೂಡ ಬದಲಾಗ್ತಾ ಹೋಗುತ್ತೆ. ಈಗ ಹೆಚ್ಚು ಪ್ರೊಟೆಕ್ಟಿವ್ ಸಿಸ್ಟಮ್, ಸೊ ಅಮ್ಮಿಂದ್ರು ಹೆಚ್ಚು ತೊಂದರೆಗಳು ಒಳಗಾಗ್ತಾ ಇದೆ. ಹಾಗಾಗಿ ಇದು ತುಂಬಾ ಕನ್ಸಿಸ್ಟೆಂಟ್ ಆದ್ರೆ ಮಾತ್ರ ವರಿ ಮಾಡ್ಕೊಳ್ಳಿ, ಇಲ್ಲದಿದ್ರೆ ಬಿಟ್ಬಿಡಿ, ಇಟ್ ಹ್ಯಾಪನ್ಸ್ ಅಷ್ಟೇ. ಅಂಡ್ ಇಟ್ ಗೋಸ್. ಮಗುಗೆ 9 ತಿಂಗಳಾಗಿದೆ. ಮುಂದಿನ ಎಪಿಸೋಡಲ್ಲಿ ಅಂಬೆಗಾಲಿಡೋ ಮಗು ಕರ್ಕೊಂಡು ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ನಮಸ್ಕಾರ.